ಹಾಯ್ ಆಲ್, ವೆಲ್ಕಮ್ ಟು ಮಮತಾ ವ್ಲಾಗ್ಸ್. ಇವತ್ತು ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಈ ಮಟನ್ ಬೋಟಿ ಕರಿನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಸಿಯಾಗೂ ಇರುತ್ತೆ, ಬೇಗನೂ ಆಗೋ ಟೇಸ್ಟಿಯಾಗೂ ಇರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ. ಬನ್ನಿ ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಕಡಲೆಕಾಳನ್ನ ಮೊದಲೇ ನೆನೆಸಿಡ್ಬೇಕಾಗುತ್ತೆ. ನಾನು ನೆನೆಸಿಟ್ಟಿರಲಿಲ್ಲ, ಸಡನ್ನಾಗಿ ಮಾಡಿದ್ರಿಂದ ಬೇಗ ಕಡಲೆಕಾಳು ನೆನೆಯಲಿ ಅಂತ ಈ ಥರ ಮಾಡ್ತಿದ್ದೀನಿ. ಒಂದು ತವ ಮೇಲೆ ಕಡಲೆಕಾಳನ್ನ ಬಿಸಿ ಮಾಡಿ ಬಿಸಿ ನೀರೊಳಗಡೆ ಹಾಕಿ ಒಂದು ಅರ್ಧ ಗಂಟೆ ಎತ್ತಿಟ್ಬಿಟ್ರೆ ಬೇಗ ನೆನೆಬಿಡುತ್ತೆ. ಸೇಮ್ ನಾವು ನೈಟೆಲ್ಲ ನೆನೆಸಿಟ್ಟಿರ್ತೀವಲ್ಲ ಅದೇ ಥರ ನೆನೆದಿರುತ್ತೆ. ಇದೊಂದು ಸಿಂಪಲ್ ಟಿಪ್ಸ್, ಯೂಸ್ ಆಗುತ್ತೆ. ನೀವು ಒಂದು ಸಲ ಈ ಟಿಪ್ನ ಫಾಲೋ ಮಾಡಿ. ಏನಾದರೂ ಅರ್ಜೆಂಟ್ ಇದ್ದಾಗ ಕಡಲೆಕಾಳನ್ನು ನೆನೆಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಬೇಗ ನೆನೆಬಿಡುತ್ತೆ. ನೋಡಿ, ಅರ್ಧ ಗಂಟೆ ಆಗಿದೆ ನಾನು ನೆನೆಸಿ. ಎಷ್ಟು ಚೆನ್ನಾಗಿ ನೆಂದಿದ್ದಾವೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಹೊಂದಿದ್ದಾವೆ ಅಂತ. ಈಗ ರೆಸಿಪಿನ ಕಂಟಿನ್ಯೂ ಮಾಡೋಣ. ಟೀ ಅಂದರೆ ಮಟನ್ ಬೋಟಿ ಅಂತ ಹೇಳ್ತಾರೆ ನಮ್ಮ ಕಡೆ. ಬೇರೆ ಕಡೆ ಎಲ್ಲ ಏನು ಹೇಳ್ತಾರೋ ಗೊತ್ತಿಲ್ಲ. ಅದನ್ನು ತಂದು ತೊಳೆದು ಕುಕ್ಕರ್ಗೆ ಹಾಕಿ ಒಂದು 6-7 ವಿಷಲ್ ಇದು ಬೇಗ ಬೇಯಲ್ಲ ಅನ್ನೋ ಕಾರಣಕ್ಕೆ 6-7 ವಿಷಲ್ ಬರೆಸ್ತಾ ಇದ್ದೀವಿ. ಇದನ್ನು ಒಂದು 5-6 ವಿಷಲ್ 7 ವಿಷಲ್ ಆದರೂ ಬರೆಸ್ಬೇಕು. ಚೆನ್ನಾಗಿ ಬೇಯಬೇಕಿದ್ದು. ಆ್ಯಕ್ಚುಲಾಗಿ ಅವತ್ತು ನಮ್ಮ ಯಜಮಾನ್ರು ಇದನ್ನು ಮಾಡಿದ್ದು ರೆಸಿಪಿನ ಶೂಟ್ ಮಾಡ್ಕೊಂಡಿದ್ದೀನಿ. ಈಗ ಇದು 6-7 ವಿಸಲ್ ಬಂದಿದೆ. ಇದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೋಬೋದು. ನೋಡಿ, ಈಗ ನನ್ನ ಹಸ್ಬೆಂಡ್ ಕ್ಲೀನ್ ಮಾಡ್ತಿದ್ದಾರಲ್ಲ ಅದೇ ರೀತಿ ಕ್ಲೀನ್ ಮಾಡ್ಕೊಳ್ಳೋದು. ಇದನ್ನು ನೋಡಿ, ವಿಡಿಯೋದಲ್ಲಿ ತೋರಿಸ್ತಿರೋ ಥರ ಮೇಲ್ಗಡೆಯಿಂದ ಕ್ಲೀನ್ ಮಾಡಿ ಆಮೇಲೆ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ನಿಮ್ಮ ಕಡೆ ಎಲ್ಲ ಇದನ್ನು ಏನಂತ ಹೇಳ್ತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಈಗ ಇದು ಮತ್ತು ಕಡಲೆಕಾಳನ್ನು ಜೊತೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಅದಕ್ಕೆ ಈಗ ಕುಕ್ಕರಿಗೆ ಹಾಕಿ ಪುನಃ ಒಂದು 2 ವಿಷಲ್ ಬರೆಸ್ಬೇಡ. ಅಲ್ಲಿ ಅದು ವಿಸಲ್ ಬರೋ ಅಷ್ಟರಲ್ಲಿ ನಾವು ಈ ಕಡೆ ಖಾರ ರುಬ್ಬಕ್ಕೆ ಏನೇನು ಬೇಕಂತ ರೆಡಿ ಮಾಡ್ಕೊಬಿಡೋಣ. ಒಂದು ಕಪ್ ತೆಂಗಿನಕಾಯಿ, ಒಂದು ಫುಲ್ ತೊಗೊಂಡಿದ್ದೀವಿ. ಮತ್ತು ಕೊತ್ತಂಬರಿ ಸೊಪ್ಪು, ಒಂದು ದೊಡ್ಡ ಮೀಡಿಯಮ್ ಸೈಜ್ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮತ್ತು 2 ಸ್ಪೂನ್ ಕಡಲೆ, ಮತ್ತು ಸಾಂಬಾರು ಪೌಡರ್. ಇದು ಧನಿಯಾ ಮತ್ತು ಅಚ್ಕಾರದ ಪುಡಿ ಮಿಕ್ಸ್ ಮಾಡಿರೋ ಪೌಡರು. ಸ್ವಲ್ಪ ನೀರು ಹಾಕಿ ನುಣ್ಣಗೆ ಇದನ್ನು ರುಬ್ಕೊಂಡ್ಬಿಟ್ರೆ ಮಸಾಲೆ ರೆಡಿನೇ ಆಗೋಗ್ಬಿಡುತ್ತೆ. ಮಟನ್ ಬೋಟಿಗೆ ಮಸಾಲೆ ರೆಡಿ. ಕುಕ್ಕರ್ ವಿಷಲ್ ಬಂದಿರೋದನ್ನ ಓಪನ್ ಮಾಡಿ ಮಸಾಲೆನ ಅದರೊಳಗಡೆ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅಚ್ಕಾರದ ಪುಡಿ ಹಾಕಿದ್ದೀವಿ. ನಮಗೆ ಖಾರ ಕಮ್ಮಿ ಅನ್ನಿಸ್ತು ಕಲರ್ ಎಲ್ಲ, ಅದಕ್ಕೆ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು ಇದು. ಚಪಾತಿ, ರೈಸು, ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ಮತ್ತು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಆಲೂಗೆಡ್ಡೆ ಸಿಪ್ಪೆ ತೆಗ್ದು ನಾನು ಹಾಕ್ಕೊಂಡಿದ್ದೀನಿ. ನಿಮ್ಮ ಇಷ್ಟ, ಸಿಪ್ಪೆ ತೆಗೆದಿದ್ರೆ ತೆಗಿಲಿಲ್ಲ ಅಂದರೂ ನಿಮ್ಮ ಇಷ್ಟ. ನಾನು ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ. ಇದನ್ನು ಪುನಃ ಕುಕ್ಕರ್ ಮುಚ್ಚಳ ಹಾಕಿ ಒಂದು 2 ವಿಸಲ್ ಬರ್ಸಿದ್ರೆ ಸಾಕು. ಇದು ರೆಡಿನೇ ಆಗೋಗ್ಬಿಡುತ್ತೆ. ನೋಡಿ ಎಷ್ಟು ಈಸಿ ಅಂತ, ಬೇಗನೂ ಆಗೋಗ್ಬಿಡುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿನ ರೆಡಿ ಮಾಡ್ತಾಯಿದ್ದೆ. ಒಂದು ಕಡೆ ಚಪಾತಿನ ಬೇಯಿಸ್ಕೊಂಡು ಇನ್ನೊಂದು ಕಡೆ ಸ್ವಲ್ಪ ಚಿಕನ್ನು ತಂದಿದ್ರು, ಅದನ್ನು ಗ್ರೇವಿ ಮಾಡ್ಕೊಂಡಿದ್ದು. ಈಗ ಇದು 3 ವಿಷಲ್ ಬಂದಿದೆ. ಇದನ್ನು ಓಪನ್ ಮಾಡೋಣ. ನೋಡಿ, ನೋಡುವಾಗಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತುಂಬ ಟೇಸ್ಟಿಯಾಗಿತ್ತು. ತಿನ್ನೋದಕ್ಕಂತೂ ಚಪಾತಿ ಜೊತೆ ಕಾಂಬಿನೇಷನ್ ಮಾಡಿದ್ರಿಂದ ಇನ್ನೂ ಚೆನ್ನಾಗಿತ್ತು. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಕುಕ್ಕಿಂಗ್ ವೀಡಿಯೋಸ್ ಹಾಕ್ತಾಯಿರ್ತೀನಿ. ಮತ್ತೆ ಸಿಗುವ ಇನ್ನೊಂದು ವಿಡಿಯೋ ಮೂಲಕ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.